ದೇವರ ಒಂದು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ಚಾನೆಲ್ ಕನ್ನಡ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ದೇವರು ನಮ್ಮನ್ನೆಲ್ಲ ಕಾಯ್ದು ಕಾಪಾಡಿ ಮತ್ತೊಂದು ಆವರ್ತಿ ಒಂದು ವಾಕ್ಯವನ್ನು ಕೇಳುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಕೊಟ್ಟಿರುವಂಥ ಸಮಯಕ್ಕಾಗಿ ದೇವರಿಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ದೇವರೊಂದು ಕೃಪೆಯಿಂದ ತಾವೆಲ್ಲರೂ ಕ್ಷೇಮವಾಗಿದ್ದೀರೆಂದು ನಾನು ಭಾವಿಸ್ತೇನೆ. ತಾವೆಲ್ಲರೂ ತಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡು ನನ್ನೊಂದಿಗೆ ಒಂದು ವಾಕ್ಯದನ್ನ ಧ್ಯಾನ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ತಂದೆ. ಒಂದು ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡುತ್ತಿರುವ ಹಾಗೆ ನಿಮ್ಮ ಒಂದು ಆತ್ಮನ ಸಹಾಯವನ್ನು ನಮಗೆ ಒದಗಿಸಿಕೊಟ್ಟು ನಮ್ಮ ಒಂದು ಜೀವನವನ್ನು ಬದಲಾಯಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ವೀಕ್ಷಿಸುತ್ತಿರುವ ಎಲ್ಲ ಒಂದು ವೀಕ್ಷಕರನ್ನ ಮುಟ್ಟು ಅವರೊಂದು ಜೀವನವನ್ನು ಬದಲಾಯಿಸಿಕೊಳ್ಳುವ ಹಾಗೆ ನಿನ್ನ ಒಂದು ಆತ್ಮನ ಸಹಾಯವನ್ನು ಅವರಿಗೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ವೀಕ್ಷಕರೇ, ನಾವು ಈ ಒಂದು ಸೀರೀಸಲ್ಲಿ ವಿಜಯಶಾಲಿಗಳ ಬಗ್ಗೆ ಕಲಿತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇಂದಿನ ದಿನ ನಾವು ವಾಕಿಂಗ್ ವಿತ್ ಗಾಡ್ ಇನ್ ಅ ವಿಕೆಡ್ ವರ್ಲ್ಡ್, ಅಂದರೆ ದುಷ್ಟ ಲೋಕದಲ್ಲಿ ದೇವರೊಂದಿಗೆ ನಡೆಯುವುದು, ಈ ಒಂದು ಪಾಪದ ಲೋಕದಲ್ಲಿ ದೇವರೊಂದಿಗೆ ನಡೆಯುವುದು, ಇಂದು ಪಾಪದ ಲೋಕದಲ್ಲಿ ದೇವರೊಂದಿಗೆ ನಡೆಯುವುದನ್ನು ನಾವು ಕಲಿಯುವಂತರಾಗಿದ್ದೇವೆ. ನಾವು ಸತ್ಯವೇದದಲ್ಲಿ ನೋಡಬೇಕಾದ್ರೆ ಪಾಪದ ಲೋಕದಲ್ಲಿ ದೇವರೊಂದಿಗೆ ನಡೆದಿರುವಂಥ ಒಂದು ವ್ಯಕ್ತಿಯನ್ನು ನಾವು ನೋಡುವಂತರಾಗಿದ್ದೇವೆ. ನಿಮ್ಮ ಸತ್ಯವೇದಗಳನ್ನು ಆದಿಕಾಂಡ ಪುಸ್ತಕಕ್ಕೆ ತೆರಳಿಸಿ 6ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನು ತೆಗೆಯಿರಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ನೋಹನು ಯಾವ ರೀತಿಯಾಗಿ ಜಲಪ್ರಳಯ ಬಂದಾಗ ದೇವರ ಒಂದು ಕರೆಗೆ ವಿಧೇಯನಾದನು ಅಂತೇಳಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ಈ ಒಂದು ಪಾಪದ ಲೋಕದಲ್ಲಿ ಯಾವ ರೀತಿಯಾಗಿ ನೋಹನು ರಕ್ಷಿಸಲ್ಪಟ್ಟನು ಎಂಬುದಾಗಿ. ಈ ಒಂದು ಪಾಪ ಲೋಕ ಯಾವ ರೀತಿಯಾಗಿತ್ತು ಆ ಒಂದು ಕಾಲದಲ್ಲಿ ಒಂದ್ಸಲ ನೋಡೋಣ ಬನ್ನಿ. 6ನೇ ಅಧ್ಯಾಯ 5ನೇ ವಚನದಿಂದ ಓದೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೋಡಿ ಪ್ರಿಯರೇ, ದೇವರೇ ತನ್ನ ಹೃದಯದಲ್ಲಿ ನೊಂದುಕೊಂಡಿದ್ದಾನೆ ಅಂದರೆ ಎಷ್ಟು ಪಾಪದಿಂದ ತುಂಬಿತ್ತಂತೇಳಿ ಒಂದ್ಸಲ ಯೋಚನೆ ಮಾಡಿ ಪ್ರಿಯರೇ. ದೇವರ ಒಂದು ಮನಸ್ಸು ನೊಂದುಕೊಂಡಿದೆ ಅಂದರೆ ಮನುಷ್ಯರು ಯಾವ ರೀತಿಯಾಗಿ ಯಾವ ಒಂದು ಕೆಳಮಟ್ಟಕ್ಕೆ ಆ ಒಂದು ಪಾಪಗಳನ್ನು ಮಾಡ್ತಾ ಇರ್ಬೋದು ಒಂದು ಸಲ ಯೋಚನೆ ಮಾಡಿ. ಆ ಒಂದು ಪಾಪದ ಲೋಕದಲ್ಲಿ ಎಲ್ಲ ಕೆಟ್ಟು ಹೋಗಿದ್ರು ಸಹ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನೇ ನೋಹನು ಎಂಬುದಾಗಿ ನಾವು ನೋಡ್ತೇವೆ. ಆಗ ದೇವರು ಎಲ್ಲ ಮನುಷ್ಯರನ್ನ, ಎಲ್ಲ ಸಕಲ ಪ್ರಾಣಿಗಳನ್ನ ನಾಶ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಾಗ ಆಗ ಒಬ್ಬ ಮನುಷ್ಯನಿಗೆ ಮಾತ್ರ ಯೆಹೋವನ ದಯೆ ದೊರಕಿತು. ಆ ಮನುಷ್ಯನು ಯಾರೂ ಅಲ್ಲ ಪ್ರಿಯರೇ, ನೋಹನು ಎಂಬುದಾಗಿ ನಾವು ನೋಡ್ತೇವೆ. ಈ ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಪ್ರಿಯರೇ, ಅಂಥ ಪಾಪ ಲೋಕದಲ್ಲಿಯೂ ಸಹ ನೋಹನು ನೀತಿವಂತನಾಗಿದ್ದನು ಪ್ರಿಯರೇ. ಆ ಒಂದು ಪಾಪದ ಲೋಕದಲ್ಲಿಯೂ ಸಹ ದೇವರಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಪ್ರಿಯರೇ. ಈ ಒಂದು ದಿನಗಳಲ್ಲಿ ನಾವು ನೋಡಬೇಕಾದ್ರೆ ಆ ನೋಹನ ರೀತಿಯ ಒಂದು ಕಾಲದಲ್ಲಿರುವಂಥ ಪಾಪವು ಈಗಲೂ ಸಹ ನಡೀತಾ ಇದೆ. ಈ ಒಂದು ಪಾಪದ ಲೋಕದಲ್ಲಿ ನೀನು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೀಯಾ? ಈ ಒಂದು ಪಾಪದ ಲೋಕದಲ್ಲಿ ನೀನು ಯಾವ ರೀತಿಯಾಗಿ ದೇವರೊಂದಿಗೆ ಇದೆಯಾ? ಪ್ರಿಯರೇ, ದೇವರು ನಿಮ್ಮನ್ನು ಕೇಳ್ತಾ ಇದ್ದಾನೆ. ದೇವರ ದಯೆ ನಿನಗೆ ದೊರಕಬೇಕಾಗಿದೆಯಾ? ಆದರೆ ನೀನು ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕಾಗಿದೆ. ನೀನು ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇರಿಸಬೇಕಾಗಿದೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ನೋಹನು ತಪ್ಪಿಲ್ಲದವನು ಆಗಿದ್ದನು. ಈ ಒಂದು ಪಾಪದ ಲೋಕದಲ್ಲಿ ನೀನು ತಪ್ಪಿಲ್ಲದವನು ಆಗಿರ್ಬೇಕಂತೇಳಿ ದೇವರು ನಿನ್ನ ಕರೀತಾ ಇದ್ದಾನೆ ಪ್ರಿಯರೇ. ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನ ದೇವರು ಕರೀತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಕರೀತಾ ಇದ್ದೇನೆ, ನೀನು ತಪ್ಪಿಲ್ಲದವನಾಗಿರ್ಬೇಕು ಅಂತ ಹೇಳಿ ಕರೀತಾ ಇದ್ದಾನೆ ಪ್ರಿಯರೇ. ಈ ಒಂದು ಪಾಪದ ಲೋಕದಲ್ಲಿ
ತಪ್ಪಿಲ್ಲದವನಾಗಿ ನೋಹನು ನಡೆದುಕೊಂಡು, ಅದೇ ರೀತಿಯಾಗಿ ಇವತ್ತಿನ ದಿನ ಕೂಡ ದೇವರು ನಿನಗೆ ಹೇಳ್ತಾ ಇದ್ದಾನೆ, ನೀನು ತಪ್ಪಿಲ್ಲದವನಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕೆಂದು, ನೀತಿವಂತನಾಗಿರಬೇಕೆಂದು ದೇವರು ನಿನ್ನನ್ನು ಕರೀತಾ ಇದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ದೇವರು ಒಂದು ಮಾತನ್ನ ನೋಹನು ಕೇಳುವುದು. 6ನೇ ಅಧ್ಯಾಯ 9ರಿಂದ 22 ವಚನದಲ್ಲಿ ನಾವು ನೋಡ್ಬೇಕಾದ್ರೆ ದೇವರಿಗೆ ಇಲ್ಲಿ ಒಂದು ಜವಾಬ್ದಾರಿಯನ್ನ ನೋಹನಿಗೆ ಕೊಡ್ತಾ ಇದ್ದಾನೆ. ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾನೆ ನೋಹನಿಗೆ. ಯಾವ ಒಂದು ಜವಾಬ್ದಾರಿ ಅಂದ್ರೆ, ನೀನು ನಾವೆಯನ್ನು ಕಟ್ಟಿ ಎಲ್ಲಾ ಜನಗಳಿಗೆ ಹೋಗಿ ದೇವರು ಒಂದು ಲೋಕವನ್ನ ಮಳೆಯಿಂದ ನಾಶ ಮಾಡ್ತಾನೆ ಎಂಬುದಾಗಿ ಸಾರು ಅಂತೇಳಿ ಹೇಳ್ತಾನೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ನೋಹನು ದೇವರಿಗೆ ಒಂದು ಮಾತನ್ನು ಹೇಳಲಾರ್ದೆ ಆ ಒಂದು ಕಾರ್ಯವನ್ನ ಮಾಡ್ತಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯ 22ನೇ ವಚನ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಇವತ್ತಿನ ದಿನ ದೇವರು ನನಗೆ ಏನು ಹೇಳಿದಾನೆ ನಮಗೆ ಮಾಡುವುದಕ್ಕೆ? ಬನ್ನಿ ಪ್ರಿಯರೇ, ನಮ್ಮ ಒಂದು ಸತ್ಯವೇದಗಳನ್ನು ಮತ್ತಾಯನು ಬರೆದ ಒಂದು ಸುವಾರ್ತೆಗೆ ತರಳಿಸುವ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ ನಾವು ನೋಡೋಣ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಹೇಳಿದ್ದಾನೆ ಪ್ರಿಯರೇ. ಅಂದು ನೋಹನಿಗೆ ನಾವೇ ಕಟ್ಟುವುದಕ್ಕೆ ಹೇಳಿದ್ದಾನೆ, ಇಂದಿನ ದಿನ ನಮಗೆ ಸುವಾರ್ತೆ ಸಾರುವುದಕ್ಕೆ ಹೇಳಿದ್ದಾನೆ ಪ್ರಿಯರೇ. ಒಂದು ಪಾಪದ ಲೋಕದಲ್ಲಿ ನಾವು ದೇವರೊಂದಿಗೆ ಇರಬೇಕಂದ್ರೆ, ದೇವರೊಂದಿಗೆ ನಡೆಯಬೇಕಂದ್ರೆ ದೇವರೊಂದು ಸುವಾರ್ತೆ ಸಾರಬೇಕಾಗಿದೆ. ಒಂದು ಸುವಾರ್ತೆ ಸಾರುವ ಒಂದು ಜವಾಬ್ದಾರಿ ನಮಗೆ ಕೊಟ್ಟಿದ್ದಾನೆ. ನೋಹನು ಆ ಒಂದು ಕೊಟ್ಟಿರುವಂಥ ಕೆಲಸವನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸಿದ್ನೋ ಅದೇ ರೀತಿಯಾಗಿ ನೀನು ಪ್ರತಿಯೊಬ್ಬರು ದೇವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ 7ನೇ ಅಧ್ಯಾಯಗಳಲ್ಲಿ ನೋಹನಿಗೆ ಅಲ್ಲಿವರೆಗೆ ಮಳೆ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಯಾವ ರೀತಿಯಾಗಿ ಮಳೆ ಇರುತ್ತೆ ಅನ್ನೋ ಒಂದು ಆಲೋಚನೆಯೂ ಸಹ ಗೊತ್ತಿರಲಿಲ್ಲ. ಆದರೂ ಸಹ ದೇವರೊಂದು ಮಾತಿಗೆ ವಿಧೇಯನಾಗಿ ಆ ಒಂದು ಮಾತನ್ನ ಕಾರ್ಯಕ್ಕೆ ತಂದನು. ನಾವು ಇಂದಿನ ದಿನಗಳಲ್ಲಿ ದೇವರೊಂದು ಪ್ರೀತಿಯನ್ನು ನೋಡಿದ್ದೇವೆ ಪ್ರಿಯರೇ. ದೇವರೊಂದು ಅದ್ಭುತ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ದೇವರ ಒಂದು ಮಾಡಿರುವಂಥ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಆದರೆ ನಾವು ಎಲ್ಲೋ ಒಂದು ಕಡೆ ದೇವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಿಲ್ಲ. ನೋಹನು ನೋಡಲಾರ್ದಿರುವಂಥ ಮಳೆಯನ್ನು ದೇವರು ತರಿಸ್ತೀನಿ ಅಂತ ಹೇಳಿದಾಗ ಯಾವ ರೀತಿಯಾಗಿ ಕೆಲಸ ಮಾಡಿದ್ನೋ, ನಾವು ನೋಡಿರುವಂಥ ಪ್ರೀತಿಯನ್ನು ದೇವರೊಂದು ಪ್ರೀತಿಯನ್ನು ಇನ್ನೊಬ್ಬರಿಗೆ ಹೇಳುತ್ತಾ ಇಲ್ಲ. ದೇವರು ತಿಳಿಸಿರುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇಲ್ಲ ಪ್ರಿಯರೇ. ಒಂದು ಪಾಪದ ಲೋಕದಲ್ಲಿ ದೇವರೊಂದಿಗೆ ನೀನು ನಡೆಯಬೇಕಾದ್ರೆ ದೇವರು ಕೊಟ್ಟಿರುವಂತಹ ಕಾರ್ಯವನ್ನು ನೀನು ಮಾಡಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಎಲ್ಲ ಒಂದು ಜನರಿಗೆ ಹೋಗಿ ಹೇಳಿದಾಗ ಯಾರೂ ನೋಹನ ಮಾತು ಕೇಳಲಿಲ್ಲ. ಆದರೆ ತನ್ನ ಕುಟುಂಬ ಮಾತ್ರ 8 ಜನ ಮಾತ್ರ ಆ ಒಂದು ನಾವೆಯಲ್ಲಿ ಹೋದರು. ಆ ಒಂದು ನಾವೆಯಲ್ಲಿ ಹೋದಾಗ ಯಾವ ಒಂದು ಮನುಷ್ಯರು ಇರಲಿಲ್ಲ. ಆ ಒಂದು 8 ಜನನ ಬಿಟ್ಟು ಎಲ್ಲ ಒಂದು ಪ್ರಾಣಿಗಳು ಜೋಡಿಗಳಾಗಿ ಹೋದವು. ಆ ಒಂದು ಪ್ರಾಣಿಗಳು ಮತ್ತು ಆ ಒಂದು ಕುಟುಂಬ ಮಾತ್ರ ಆ ಒಂದು ನಾವೆಯಲ್ಲಿ ಇತ್ತು. ನೀನು ಸಹ ದೇವರೊಂದು ಸುವಾರ್ತೆಯನ್ನು ಸಾರಬೇಕಾಗಿದೆ. ನಿನ್ನ ಕುಟುಂಬ ನೀನು ಮಾತ್ರ ಅಲ್ಲ, ನಿನ್ನೊಂದಿಗೆ ನಿನ್ನ ಸ್ನೇಹಿತರು ಇರಬೇಕಾಗಿದೆ. ನೋಹನಿಗೆ ಹೇಳಿದಾಗ ನೋಹನು ಮಾತ್ರ ಇರಲಿಲ್ಲ, ಅವರೊಂದಿಗೆ ತನ್ನ ಕುಟುಂಬ ಇತ್ತು. ಇವತ್ತಿನ ದಿನ ನಿನಗೆ ಹೇಳ್ತಾ ಇದ್ದಾನೆ, ದೇವರನ್ನ ವಾಕ್ಯವನ್ನು ತಿಳಿಸಿ ಅಂತ. ಆ ಒಂದು ದೇವರ ವಾಕ್ಯ ನಿನ್ನ ಕುಟುಂಬಕ್ಕೆ ನೀನು ತಿಳಿಸ್ಬೇಕಾಗಿದೆ. ನಿನ್ನ ಶಾಲೆ ಕಾಲೇಜುಗಳಲ್ಲಿ, ನಿನ್ನ
ಫ್ರೆಂಡ್ಸ್ಗಳಿಗೆ ನೀನು ತಿಳಿಸ್ಬೇಕಾಗಿದೆ. ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಸಹೋದ್ಯೋಗಗಳಿಗೆ ನೀನು ತಿಳಿಸ್ಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಆ ಒಂದು ನಾವೆಯಲ್ಲಿ ಆ ಒಂದು ಪ್ರಾಣಿಗಳು ಮತ್ತು ಒಂದು ಕುಟುಂಬ ಇದ್ದಾಗ ದೇವರು ಕಾಪಾಡಿದ್ನು ಪ್ರಿಯರೇ. ಯಾವ ಒಂದು ಹಾನಿ ಆಗ್ಲಾರ್ದಂತೆ ಆ ಒಂದು ನಾವೆಯಲ್ಲಿರುವಂಥ ಪ್ರಾಣಿಗಳನ್ನು ಹಾಗೆ ಕುಟುಂಬವನ್ನು ಕಾಪಾಡಿದ್ನು ದೇವರು. ನಮಗೂ ಹೇಳ್ತಾ ಇದ್ದಾನೆ ಪ್ರಿಯರೇ, ಅದೇ ಒಂದು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ವಚನ ನಾವು ನೋಡಬೇಕಾದ್ರೆ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 20ನೇ ವಚನ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ ಎಂದು ದೇವರು ನಿಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಯಾವ ರೀತಿಯಾಗಿ ನೋಹನನ್ನ ಕಾಪಾಡಿದ್ನೋ ಒಂದು ಪ್ರವಾಹದ ಸಮಯದಲ್ಲಿ, ಅದೇ ರೀತಿಯಾಗಿ ದೇವರು ನಿನ್ನನ್ನು ಕಾಪಾಡ್ತಾ ಇದ್ದಾನೆ ಪ್ರಿಯರೇ. ಯುಗದ ಸಮಾಪ್ತಿಯವರೆಗೂ ನಿನ್ನನ್ನು ಕಾಪಾಡ್ತೇನೆ ಎಂಬುದಾಗಿ ದೇವರು ನಿನಗೆ ಹೇಳ್ತಾ ಇದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ, ನಿಮ್ಮ ಒಂದು ಸತ್ಯವೇದಗಳನ್ನು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನಕ್ಕೆ ಒಂದು ಸಲ ನಾವು ನೋಡಬೇಕಾದ್ರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ದೇವರು ನಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಯಾವ ಒಂದು ಜಲರಾಶಿಯು ನಮ್ಮನ್ನು ಮುಟ್ಟುವುದಿಲ್ಲ. ದೇವರು ನಮಗೆ ಹೇಳಿದ್ದಾನೆ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ. ಅಂದಿನ ದಿನ ದೇವರ ಒಂದು ಮಾತಿಗೆ ದೇವರೊಂದು ಮಾತಿಗೆ ನೋಹನು ಒಂದು ವಿಧೇಯತೆ ತೋರಿಸಿ ಆ ಒಂದು ಪಾಪದ ಲೋಕದಲ್ಲಿ ದೇವರೊಂದಿಗೆ ನಡೆದನು. ಅದೇ ರೀತಿಯಾಗಿ ಇಂದಿನ ದಿನ ದೇವರು ನಿನಗೆ ಹೇಳ್ತಾ ಇದ್ದಾನೆ, ಇಂದು ಪಾಪದ ಲೋಕದಿಂದ ನೀನು ದೇವರೊಂದಿಗೆ ಕೆಲಸ ಮಾಡಿ ದೇವರೊಂದಿಗೆ ನೀನು ನಡೆಯಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ವಿಜಯಶಾಲಿಗಳಾಗಿ ಇರಬೇಕಂದ್ರೆ ದೇವರೊಂದು ಮಾತನ್ನ ಕೇಳಬೇಕಾಗಿದೆ ಪ್ರಿಯರೇ. ಒಂದಿನ ದಿನದಲ್ಲಿ ನಾವು ನೋಡಿದ ಪಕ್ಷದಲ್ಲಿ ಸುತ್ತಲೂ ಪಾಪದ ತುಂಬಿದೆ. ಎಲ್ಲಿ ನೋಡಿದ್ರು ಕುತಂತ್ರಗಳು, ಪಾಪ ತುಂಬಿದ ಜನ. ಇಂಥ ಒಂದು ಜನಗಳ ಮಧ್ಯೆ ನೀನು ವಾಸಿಸ್ತಾ ಇದೀಯಾ? ನೋಹನು ಅದೇ ರೀತಿಯಾಗಿ ವಾಸಿಸಿದ್ನು. ಇಂದಿನ ದಿನದಲ್ಲಿ ನೀನು ಅದೇ ರೀತಿಯಾಗಿ ವಾಸಿಸ್ತಾ ಇದೀಯಾ? ಒಂದು ದಿನದಲ್ಲಿ ಯಾವ ರೀತಿಯಾಗಿ ನೋಹನು ದೇವರ ಮಾತಿಗೆ ವಿಧೇಯನಾದನೋ ಅದೇ ರೀತಿಯಾಗಿ ಇವತ್ತಿನ ದಿನ ನೀನು ದೇವರ ಮಾತಿಗೆ ವಿಧೇಯನಾಗಬೇಕಾಗಿದೆ ಪ್ರಿಯರೇ. ಇಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ದೇವರು ನಮಗೆ ಹೇಳಿದ್ದಾನೆ. ಇಗೋ ನಾನು ಬೇಗನೆ ಬರುತ್ತೇನೆ ಎಂದು ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನ, ಇಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ದೇವರು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯ ಪ್ರತಿಫಲವು ದೇವರ ಕೈಯಲ್ಲಿದೆ. ಇವತ್ತಿನ ದಿನ ನೀನು ನಾನು ದೇವರ ಒಂದು ಕೆಲಸ ಮಾಡಿಲ್ಲ ಅಂದರೆ ಆ ಒಂದು ಪ್ರತಿಫಲ ಯಾವ ರೀತಿಯಾಗಿರುತ್ತೆ ಎಂಬುದಾಗಿ ಒಂದ್ಸಲ ಯೋಚನೆ ಮಾಡಿ. ಇಗೋ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ನೋಹನು ಒಂದು ಜಲಪ್ರಳಯ ಆದ ನಂತರ ತನ್ನ ಜೀವನವು ಬದಲಾವಣೆ ಆಯಿತು. ಅವನಿಂದ ಒಂದು ಬೇರೆ ಜನಾಂಗವು ಪ್ರಾರಂಭವಾಯಿತು. ಅವನ ಕುಟುಂಬವು ರಕ್ಷಿಸಲ್ಪಟ್ಟಿತು. ಒಂದು ಪಾಪ ತುಂಬಿದ ಲೋಕದಲ್ಲಿ ಎಲ್ಲ ಜನ ನಾಶವಾದರೂ ಸಹ ಆ ಒಂದು ಕುಟುಂಬ ಮಾತ್ರ ಸ್ಥಿರವಾಗಿ ಇತ್ತು, ರಕ್ಷಿಸಲ್ಪಟ್ಟಿತು. ಇಂದಿನ ದಿನ ನಿನ್ನ ಕುಟುಂಬ ರಕ್ಷಿಸಲ್ಪಡಬೇಕಾಗಿದೆಯಾ? ನಿನ್ನ ಕುಟುಂಬ ರಕ್ಷಿಸಲ್ಪಡಬೇಕಾಗಿದೆಯಾ ಅಂದರೆ ದೇವರ ಒಂದು ಮಾತಿಗೆ ಕಿವಿಗೊಡು. ಬೇಗನೆ ಬರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಬೇಗನೆ ಬರುತ್ತೇನೆ, ಒಂದು ಬೇಗನೆ ಬರುವಂಥ ದೇವರನ್ನ ನೋಡುವುದಕ್ಕೆ ನೀನು ಇಷ್ಟಪಡ್ತಾ ಇದೀಯಾ? ಆದರೆ ಈ ಒಂದು ಪಾಪದ ಲೋಕದಲ್ಲಿ
ನೀನು ದೇವರೊಂದಿಗೆ ನಡೆಯಬೇಕಾಗಿದೆ. ದೇವರು ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನೀನು ನಡೆಸಬೇಕಾಗಿದೆ. ಆಮೋಸ 4:12 ಹೇಳಿದ ಮಾತು ನೆನಪಿಸ್ಕೊಳ್ಳಿ. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ನೀನು ವಿಜಯಶಾಲಿಗಳಾಗ್ತೀಯ. ನೀನು ದೇವರನ್ನು ನೋಡ್ಬೇಕಂದ್ರೆ ನಿನ್ನ ಸಿದ್ಧ ಮಾಡ್ಕೋಬೇಕಾಗಿದೆ. ನೀನು ಜಯಶಾಲಿ ಆಗ್ಬೇಕಂದ್ರೆ ನೀನು ಪ್ರಿಪೇರ್ ಮಾಡಬೇಕಾಗಿದೆ. ದೇವರೊಂದು ಮಾತಿಗೆ ವಿಧೇಯತೆ ತೋರಿಸ್ಬೇಕಾಗಿದೆ. ಬೇರೆ ಇಲ್ಲಿ ನಾವು ನೋಡ್ತೇವೆ, ನೋಹನು ಯಾವೊಂದು ರೀತಿಯಾಗಿ ದೇವರೊಂದು ಕರೆಗೆ ವಿಧೇಯನಾಗಿ ದೇವರೊಂದು ಕೆಲಸ ಮಾಡಿದ್ನೋ ಅದೇ ರೀತಿಯಾಗಿ ಇಂದಿನ ದಿನ ನೀನು ನಾನು ಮಾಡಬೇಕಾಗಿದೆ. ನೋಹನು ಈ ಒಂದು ಪಾಪದ ಲೋಕದಲ್ಲಿ ವಿಜಯಗೊಳಿಸಿದ್ನು. ಅದೇ ರೀತಿಯಾಗಿ ನಾವು ಸಹ ವಿಜಯಶಾಲಿಗಳಾಗಬೇಕಾಗಿದೆ. ಈ ಒಂದು ಪಾಪದ ಲೋಕದಲ್ಲಿ ನೀನು ರಕ್ಷಿಸಲ್ಪಡಬೇಕಾಗಿದೆ. ಆ ಒಂದು ದಿನ ಪಾಪದ ಲೋಕದಿಂದ 8 ಜನ ಮಾತ್ರ ರಕ್ಷಿಸಲ್ಪಟ್ಟರು. ಆದರೆ ಈ ಒಂದು ಪಾಪದ ಲೋಕದಲ್ಲಿ ದೇವರು ನಿನಗೆ ಹೇಳ್ತಾ ಇದ್ದಾನೆ, ನೀನು ದೇವರೊಂದು ಸುವಾರ್ತೆಯನ್ನು ಹೇಳಿ ಎಲ್ಲರನ್ನ ರಕ್ಷಿಸಬೇಕೆಂಬುದಾಗಿ. ಬೇರೆ ದೇವರು ನಮ್ಮೆಲ್ಲರನ್ನ ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ನಮ್ಮೆಲ್ಲ ಪಾಪಗಳು ಆ ಒಂದು ಶಿಲುಬೆ ಮೇಲೆ ಕೊಟ್ಟಿದ್ದಾನೆ, ಬಲಿ ಆಗಿದ್ದಾನೆ. ತನ್ನನ್ನು ತಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಇಂದಿನ ದಿನ ಆ ಒಂದು ಪಾಪಗಳಲ್ಲಿ ನಾವು ಮುಳುಗ್ತಾ ಇದ್ದೇವೆ. ಆ ಒಂದು ಪಾಪದ ಒಂದು ಲೋಕದಲ್ಲಿ ಬೇರೆ ಒಂದು ಲೋಕದ ಜನದೊಂದಿಗೆ ನಾವು ಅವರ ಜೊತೆ ಸೇರಿ ಪಾಪವನ್ನು ಮಾಡ್ತಾ ಇದ್ದೇವೆ. ಬೇರೆ ದೇವರು ಕೇವಲ ಕೆಲವು ಜನಕ್ಕೋಸ್ಕರ ತನ್ನ ಪ್ರಾಣ ಕೊಡಲಿಲ್ಲ, ಪ್ರತಿಯೊಬ್ಬರಿಗೋಸ್ಕರ, ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕಾಗಿ ದೇವರು ಬಂದು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಬೇರೆ ಈ ಒಂದು ದಿನ ನೋಹನು ನಿನಗೆ ಯಾವ ರೀತಿಯಾಗಿ ನೋಹನಿಗೆ ಹೇಳಿದ್ನೋ ಅದೇ ರೀತಿಯಾಗಿ ನಿನಗೆ ಹೇಳ್ತಾ ಇದ್ದಾನೆ. ವೀಕ್ಷಿಸುತ್ತಿರೋ ಪ್ರತಿಯೊಬ್ಬ ಯವನಸ್ಥನಿಗೆ, ಪ್ರತಿಯೊಬ್ಬ ಕುಟುಂಬದ ಯಜಮಾನನಿಗೆ, ಪ್ರತಿಯೊಂದು ತಂದೆ ತಾಯಿಗಳಿಗೆ ಒಂದು ದಿನ ಹೇಳ್ತಾ ಇದ್ದಾರೆ, ದೇವರ ಒಂದು ಬರುವಿಕೆ ಹತ್ತಿರವಾಗಿದೆ, ಈಗೋ ನಾನು ಬರುತ್ತೇನೆ ಎಂಬುದಾಗಿ. ಆ ಒಂದು ಬರುವಿಕೆಗೆ ನಿನ್ನನ್ನು ನೀನು ನೋಡ್ಬೇಕಂದ್ರೆ, ನೀನು ನಿನ್ನ ಕುಟುಂಬ ರಕ್ಷಿಸಲ್ಪಡ್ಬೇಕಂದ್ರೆ ನೀನು ದೇವರ ಕೆಲಸ ಮಾಡಬೇಕಾಗಿದೆ. ದೇವರು ಕೊಟ್ಟಿರುವಂಥ ಜವಾಬ್ದಾರಿ ನೀನು ನಿಭಾಯಿಸಬೇಕಾಗಿದೆ. ಈ ಒಂದು ಪಾಪದ ಲೋಕದಲ್ಲಿ ನೀನು ಯಾವ ರೀತಿಯಾಗಿ ನೋಹನ ಕುಟುಂಬ ಜಯಗೊಳಿಸಿತೋ ಅದೇ ರೀತಿಯಾಗಿ ನೀನು ನಿನ್ನ ಕುಟುಂಬ ಜಯಗೊಳಿಸಬೇಕಾಗಿದೆ. ನೋಹನು ಎಲ್ಲ ಜನಗಳ ಮಧ್ಯದಲ್ಲಿ ಎಷ್ಟೋ ಅಲ್ಲಿ ಹೋಗಿ ದೇವರ ಬಗ್ಗೆ ಹೇಳಿದಾಗ ಅವ್ರು ಅನ್ಕೊಂಡಿರ್ಬೋದು, ಅವನ್ನ ಬೈದಿರ್ಬೋದು, ನೋಹನನ್ನ ಹೀಯಾಳಿಸಿರ್ಬೋದು. ಅದೇ ಒಂದು ಸಂಘಟನೆ ನಿನ್ನ ಜೀವನದಲ್ಲೂ ಸಹ ಆಗ್ಬೋದು. ಆದರೆ ನಿರುತ್ಸಾಹ ಹೊಂದಬೇಡಿ. ಯಾಕಂದ್ರೆ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ನೀವು ಸತ್ಯವೇದಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದ ಪಕ್ಷದಲ್ಲಿ 5ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 11 ವಚನ ಓದುತ್ತೇನೆ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಬೇರೆ ನೀವು ದೇವರೊಂದು ಮಾತನ್ನು ಹೇಳಬೇಕಾದ್ರೆ ಅವರು ನಿಮ್ಮನ್ನು ದೂಷಿಸಿದರೆ ನೀವು ನಿರುತ್ಸಾಹ ಹೊಂದಬೇಡಿ, ನಿರಾಶೆ ಆಗಬೇಡಿ, ಸಂತೋಷಿಸಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನೋಡಿ, ಇಲ್ಲಿ ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸಪಡಿಸಿದ್ರಲ್ಲ, ನಮಗಿಂತ ಮುಂಚೆ ಇದ್ದವ್ರನ್ನ ಸಹ ಅದೇ ರೀತಿಯಾಗಿ ಮಾಡಿದ್ದಾರೆ. ನೀನೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ನೋಹನು ಸಹ ಅದೇ ಒಂದು ಹಿಂಸೆಯನ್ನ ಹೊಂದ್ಕೊಂಡು ಅದೇ ಒಂದು ಮಾತುಗಳನ್ನು ಅನುಭವಿಸಿದ್ನು. ಅದು ನಿನಗೆ ಹೊಸದಲ್ಲ. ಇಂದಿನ ದಿನದಲ್ಲಿ ದೇವರು ಒಂದು ವಾಕ್ಯವನ್ನು ನೀನು ಹೇಳಬೇಕಾದ್ರೆ ಜನರು ನಿನ್ನನ್ನು ಹೀಯಾಳಿಸಿದ್ರೆ ಸಂತೋಷದಿಂದ ದೇವರ ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ ಎಂಬುದಾಗಿ ನೀನು ಹೇಳಬೇಕಾಗಿದೆ. ನಿರುತ್ಸಾಹವನ್ನು ಬೇಡ. ಯಾವ ರೀತಿಯಾಗಿ ನೋಹನು
ನಿರುತ್ಸಾಹ ಹೊಂದದೆ ದೇವರೊಂದು ಕೆಲಸ ಮಾಡಿದ್ನೋ ಅದೇ ರೀತಿಯಾಗಿ ಇಂದಿನ ದಿನ ನೀನು ದೇವರೊಂದು ಕೆಲಸ ಮಾಡಬೇಕಾಗಿ ನಿನಗೆ ಹೇಳ್ತಾ ಇದ್ದಾನೆ. ದೇವ್ರು ಈ ಒಂದು ದಿನ ದೇವ್ರು ನಮಗೆ ಹೇಳುವುದಿದೆ, ಯಾವ ರೀತಿಯಾಗಿ ನೋಹನಿಗೆ ಕೊಟ್ಟಂಥ ಕಾರ್ಯ ನೋಹನು ನಿಭಾಯಿಸಿದ್ನೋ ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನ ನಾವು ನಿಭಾಯಿಸಿ ಎಂಬುದಾಗಿ ದೇವರು ನಮಗೆ ನೆನಪು ಮಾಡ್ತಾ ಇದ್ದಾನೆ. ಒಂದು ವೇಳೆ ನೀವು ಮರ್ತಿರ್ಬೋದು ದೇವರೊಂದು ಕೆಲಸ ಮಾಡುವುದಕ್ಕೆ, ಆದರೆ ಈ ಒಂದು ದಿನದಲ್ಲಿ ದೇವರು ನಿಮಗೆ ನೆನಪಿಸ್ಕೊಡ್ತಾ ಇದ್ದಾನೆ, ದೇವರೊಂದು ಕೆಲಸ ನೀನು ಮಾಡು ಎಂಬುದಾಗಿ. ದೇವರು ವೀಕ್ಷಿಸಿರೋ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನ ಕರೀತಾ ಇದ್ದಾನೆ ದೇವರೊಂದು ಕೆಲಸ ಮಾಡುವುದಕ್ಕೆ. ಇಂದು ಪಾಪದ ಲೋಕದಲ್ಲಿ ನಾವು ಜಯಶಾಲಿಗಳಾಗಬೇಕಂದ್ರೆ ದೇವರೊಂದಿಗೆ ನಾವು ನಡೆಯಬೇಕಾಗಿದೆ, ದೇವರೊಂದು ಮಾತುಗಳನ್ನ ನಾವು ಮಾಡಬೇಕಾಗಿದೆ. ಒಂದು ದಿನದಲ್ಲಿ ನೀನು ದೇವರೊಂದಿಗೆ, ಒಂದು ಪಾಪದ ಲೋಕದಲ್ಲಿ ದೇವರೊಂದಿಗೆ ನಡಿಬೇಕೆಂಬ ಒಂದು ನಿರ್ಧಾರ ನಿನ್ನದಾಗಿದ್ದರೆ, ದೇವರೊಂದು ಕೆಲಸ ಮಾಡಬೇಕೆಂಬ ಒಂದು ನಿರ್ಧಾರ ನಿನ್ನದಾಗಿದ್ದಲ್ಲಿ, ದೇವರ ಒಂದು ಬರುವಿಕೆಯಲ್ಲಿ ನೀನು ನಿನ್ನ ಕುಟುಂಬ ದೇವರನ್ನ ನೋಡಬೇಕು ಎಂಬುದಾಗಿ ನಿನ್ನ ನಿರ್ಧಾರ ಆಗಿದ್ದಲ್ಲಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸುವ. ಶುದ್ಧನೇ 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 ಮಹಾಪರಿಶುದ್ಧನಾದ ಪರಲೋಕದ ತಂದೆಯೇ, ಅಪ್ಪ, ಈ ಒಂದು ದಿನದಲ್ಲಿ ನೀನು ಕೊಟ್ಟಿರುವಂಥ ಜವಾಬ್ದಾರಿಯನ್ನ ನಮಗೆ ನೆನಪು ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಒಂದು ಕೆಲಸವನ್ನು ನಾವು ಮಾಡುವುದರಲ್ಲಿ ಹಿಂದೆ ಜರಿತಾ ಇದ್ದೇವೆ. ಯಾವ ರೀತಿಯಾಗಿ ನೋಹನು ನೀನು ಕೊಟ್ಟಿರುವಂಥ ಕೆಲಸವನ್ನು ಮಾಡಿದ್ನೋ ಅದೇ ರೀತಿಯಾಗಿ ನೀವು ಕೊಟ್ಟಿರುವಂಥ ಜವಾಬ್ದಾರಿಯನ್ನ ನಿಭಾಯಿಸುವುದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಡು. ಅಪ್ಪ, ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವ ಪ್ರತಿಯೊಂದು ಮಗಳನ್ನು ನೀನು ಮುಟ್ಟು ಅವ್ರಿಗೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಒದಗಿಸಿಕೊಡು ನಿನ್ನ ಸೇವೆಯನ್ನು ಮಾಡುವುದಕ್ಕೆ. ಯಾವ ರೀತಿಯಾಗಿ ನೋಹನ ಕುಟುಂಬ ರಕ್ಷಿಸಲ್ಪಟ್ಟಿತ್ತೋ ಅದೇ ರೀತಿಯಾಗಿ ವೀಕ್ಷಿಸುತ್ತಿರುವ ಪ್ರತಿಯೊಂದು ಕುಟುಂಬವು ನಿನ್ನ ಒಂದು ಬರುವಿಕೆಯಲ್ಲಿ ಅವ್ರು ನೋಡಬೇಕಾಗಿದೆ. ಪ್ರಿಯರೇ, ದೇವರೇ, ಅಪ್ಪ, ಈ ಒಂದು ದಿನದಲ್ಲಿ ಯಾರ್ಯಾರು ತಮ್ಮ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೋ ನಿಮ್ಮ ಸೇವೆಯನ್ನು ಮಾಡಬೇಕು ಎಂಬುದಾಗಿ, ನಿನ್ನ ಕೆಲಸವನ್ನು ಮಾಡಬೇಕೆಂಬುದಾಗಿ ಅವರ ನಿರ್ಧಾರ ತಗೊಂಡಿದ್ದಾರೋ ಅಪ್ಪ, ಅವ್ರನ್ನ ಮುಟ್ಟಿ ನೀನು ಆಶೀರ್ವಾದಿಸಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ನಿಮ್ಮ ಬರುವಿಕೆಯಲ್ಲಿ ನಾವೆಲ್ಲರೂ ನಿಮ್ಮನ್ನು ನೋಡುವ ಒಂದು ಅವಕಾಶವನ್ನು ನಮಗೆ ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೇನ್. ದೇವರು ಒಂದು ಬರುವಿಕೆಯಲ್ಲಿ ನಾವು ಪಾಲುಗಾರರಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.